ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂತ ಇದ್ದೀನಿ. ಸೊ ಇವತ್ತೇನಪ್ಪ ಅಂದ್ರೆ ಎಲ್ಲಿಗೆ ಬಂದಿದೆ ಗೊತ್ತಾ? ದೊಡ್ಡ ಬೆಟ್ಟ. ಆ ಬೆಟ್ಟದ ಮೇಲೆ ಶಿವ ದೇವಸ್ಥಾನ ಇದೆ. ಅಂಡ್ ನಾನಂತೂ ಹೋಗಕ್ ರೆಡಿ ಆಗಿದ್ದೀನಿ. ನೀವು ಕೂಡ ನನ್ನ ಜೊತೆ ಅಲ್ಲಿ ಹೋಗಿ ನೋಡಕ್ ರೆಡಿ ಆಗಿರ್ಬೇಕು. ಅಂಡ್ ಗೊತ್ತಲ್ಲ, ಯಾವತ್ತೂ ಇರೋದೆ ವಿಡಿಯೋ ಮಾತ್ರ ಸ್ಕಿಪ್ ಮಾಡಿದ್ರೆ ನೋಡಿ, ವಿಡಿಯೋ ಮಾತ್ರ ಚೆನ್ನಾಗಿರುತ್ತೆ. ಸೊ ಗಾಯ್ಸ್, ಆಲ್ಮೋಸ್ಟ್ ಆಲ್ ನಾವು ಮೇಲೆಗೆ ಬಂದಾಕಿದ್ದೀವಿ. ಆ್ಯಂಡ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕೂಡ ಮಲ್ಲಪ್ಪ ಕೊಂಡ ಹಿಲ್ಸ್ ಅಂತ, ಟಾಪ್ ಹಿಲ್ಸ್ ಅಂತ ಸರ್ಚ್ ಮಾಡಿದ್ರೆ ಕೂಡ ಬರುತ್ತಿದ್ದು ಈ ಪ್ಲೇಸು. ಸೊ ಯಾಕೆ ಇನ್ನು ಹೋಗ್ಬಿಡೋಣ ಬನ್ನಿ. ಆ್ಯಂಡ್ ಅಲ್ಲೊಂದು ದೇವಸ್ಥಾನ ಐತೆ. ಆ ದೇವಸ್ಥಾನ ನಾವು ಲಾಸ್ಟಲ್ಲಿ ಬರೋವಾಗ ಕವರ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಇನ್ನೂ ಮೇಲೆ ಹೋಗ್ಬೇಕು, ಬೆಟ್ಟದ ಮೇಲೆ ಇನ್ನೂ ಅಲ್ಲಿಗೆ ನಡ್ಕೊಂಡು ಹೋಗಬೇಕು. ಗಾಡಿ ಇಲ್ಲಿಗೆ ಲಾಸ್ಟು. ಸೊ ಇವಾಗ ಬನ್ನಿ ಹೋಗೋಣ, ಬೆಟ್ಟದ ಮೇಲೆ ಹೋಗೋಣ ಬನ್ನಿ. ಓ ಮೈ ಗಾಡ್, ಇವಾಗ ನಾವು ಟ್ರಕ್ಕಿಂಗ್ ಮಾಡಬೇಕು ಅಲ್ಲಿಗೆ. ಆ್ಯಂಡ್ ಮೇಲೆ ಇವಾಗ ಟ್ರಕ್ಕಿಂಗ್ ಮಾಡಬೇಕು. ಆ್ಯಂಡ್ ಬನ್ನಿ ಇವಾಗ ಮನೆ ಬೀಳೋಣ, ಟ್ರಕ್ಕಿಂಗ್ ಮೇಲೆ ಹೋಗ್ಬೇಕು. ಅಲ್ಲಿ ಶೂ ನೋಡ್ತೀನಿ. ಗುರು, ಇವಾಗ ಮೇಲೆ ಹೋಗ್ಬೇಕು. ಆ್ಯಂಡ್ ಮೇಲೆ ಹೋಗ್ಬಿಟ್ಟು ಅಲ್ಲಿ ಕೂಡ ದೇವಸ್ಥಾನ ಫಸ್ಟ್ ಅಲ್ಲೇ ಸ್ಟಾರ್ಟ್ ಮಾಡಿದ್ದು ಅನ್ಕೊಂತೀನಿ. ಆ್ಯಂಡ್ ಅಲ್ಲಿ ಕೂಡ ಒಂದು ಶಿವಲಿಂಗ ಇದೆ. ಅಲ್ಲಿರೋ ಲಿಂಗ ಕೂಡ ನಾನು ತೋರಿಸ್ತೀನಿ ಇವಾಗ. ಆ್ಯಂಡ್ ಹೋಗ್ತಾ ಇದ್ದೀನಿ ನೋಡಿ, ಇಲ್ಲಿಂದ ಕೂಡ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇಲ್ಲಿಂದ ನೋಡಿ ಎಲ್ಲ ಬೆಟ್ಟದ ಮೇಲೆ ಯಾವುದು. ಇವಾಗ ನೋಡಿ ಎಷ್ಟೆಷ್ಟು ದೊಡ್ಡ ಕಲ್ಲು. ಈ ಕಲ್ಲನ್ನ ದಾಟ್ಕೊಂಡು ಹತ್ಕೊಂಡು ಆ ಲಿಂಗ ಹತ್ರ ಸೇರ್ಬೇಕು ಇವಾಗ ನಾವು. ಸೊ ಸೇರಿಂದ ಪರವಾಗಿಲ್ಲ. ಲಾಸ್ಟ್ ಟೈಮ್ ನಾನು ಬಂದಾಗ ಇಲ್ಲಿ ಸ್ಟೆಪ್ಸ್ ಏನು ಹಾಕಿಲ್ಲ. ಬಟ್ ಇವಾಗ ಹಾಕ್ತಾ ಇದ್ದಾರೆ, ಕೆಳಗಡೆ ಕೂಡ ಹಾಕ್ತಾರೆ. ಹೆಂಗೋ ಸಾಕು, ಈ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ತಾ ಇರೋದು ಅಷ್ಟೇ. ಆ ಲಿಂಗ ಹತ್ರ ಒಂದಷ್ಟು ಮಾತ್ರ ಕಲ್ಲುಗಳು ಬಂಡೆಗಳಿದೆ. ಆ ಬಂಡೆಗಳು ದಾಟ್ಕೊಂಡು ಬಂದಾಕಿದ್ದೀನಿ ಇವಾಗ. ಸೊ ಇವಾಗ ಡೈರೆಕ್ಟ್ ಲಿಂಗ ಹತ್ರ ಹೋಗ್ತಾ ಇರೋದಷ್ಟೇ. ಶಿವಲಿಂಗ ಅಲ್ಲೊಂದು ಲಿಂಗ ಐತೆ. ಆ್ಯಂಡ್ ಅದಕ್ಕೂ ತೋರಿಸ್ತೀನಿ ನನ್ನ ಜೊತೆ ನೋಡಕ್ಕೆ ನೀವು ರೆಡಿ ಆಗಿರ್ಬೇಕು. ಬನ್ನಿ ಹೋಗೋಣ. ನೋಡಿ ಮೇಲಿಂದ ನಾವು ಅವಾಗ ಅಲ್ಲಿದ್ದು. ಆ್ಯಂಡ್ ದೇವಸ್ಥಾನ ಕೂಡ ಅಲ್ಲಿ ಐತೆ. ಸೊ ಇವಾಗ ಫುಲ್ ಟಾಪ್ ಮೇಲೆ ಲಿಂಗ ಹತ್ರ ಹೋಗ್ತೀವಿ. ಆ್ಯಂಡ್ ಸೊ ಎಲ್ಲ ಲಿಂಗ ಐತೆ ಅಂದ್ಬಿಟ್ಟು, ಸೊ ಆ ಲಿಂಗ ಯಾವುದಿಲ್ಲ ಇದೆ. ನಾಳೆ ಫುಲ್ ಇಲ್ಲಿ ಸೊ ಇದ್ರ ಮೇಲೆ ಕೂಡ ಹೋಗ್ಬಿಡೋಣ ಬನ್ನಿ ಇವಾಗ. ಆ್ಯಂಡ್ ಜೂರು ಗೊತ್ತಾಗಿದೆ, ಇಲ್ಲ ಟ್ರೈ ಮಾಡೋಣ. ಅದೇನೋ ಸೇಕಾಗ್ತಿದೆಪ್ಪ, ಸ್ವಲ್ಪ ಭಯ ಆಗ್ತಿದೆ. ನಾಳೆ ಇದ್ರ ಮೇಲೆ ಮನಸ್ತಾರೆ ದೀಪ. ಅಯ್ಯೋ ಫುಲ್ ಶೇಕಿಂಗ್ ಆಗ್ತಿದೆ. ನೋಡಿ ಅವಾಗ ನಾವು ಅಲ್ಲಿ ದೇವಸ್ಥಾನ, ಅಲ್ಲಿದೆ ದೇವಸ್ಥಾನ ಅದು. ಅಲ್ಲಿಂದ ಮತ್ತೆ ಇಲ್ಲಿ ಮೇಲೆ ಇಷ್ಟು ಮೇಲೆ ಬಂದಿದೆ. ನಡ್ಕೊಂಡು ಇಷ್ಟು ಮೇಲೆ ಬರಬೇಕು. ಗಾಡಿ ಎಲ್ಲ ಕಾರು ಅಲ್ಲಿಗೆ ಲಾಸ್ಟು. ಇಲ್ಲಿಗೆ ಬರೋಕ್ಕಾಗಲ್ಲ. ನಾವು ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬರಬೇಕು. ಆ್ಯಂಡ್ ಸ್ವಲ್ಪ ಕಷ್ಟ ಅಷ್ಟೇ, ಬರ್ಬೋದು. ಏನು ಫುಲ್ ಶೇಕಿಂಗ್ ಎಲ್ಲಿ ಬಿದ್ದೋಗ್ತೀನಿ ಅಂದ್ಬಿಟ್ಟು ಭಯ ಆಗ್ತಿದೆ ನನಗೆ. ಇಟ್ ಈಸ್ ಫುಲ್ ಶೇಕಿಂಗ್ ನೋಡಿ. ಇವಾಗ ಹುಷಾರಾಗಿ ಇಳ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಹೋಗೋಣ. ಇದೆ ಓಂ ನಮಃ ಶಿವಾಯ,
ಓಂ ನಮಃ ಶಿವಾಯ. ಇವಾಗ ಹೋಗಿ ಇದೊಂದು ಸ್ಟೆಪ್ ಕಟ್ ಆಗಿದೆ, ಬಟ್ ಅಲ್ಗೋಗ್ಬೇಕು. ಇದು ನಿಧಾನಾಗಿ ಇಳ್ಕೊಂಡು ಇಷ್ಟು ರಿಸ್ಕ್ ಯಾಕೆ ನನಗೆ? ರಿಸ್ಕ್ ಏನಕ್ಕೆ ಇಷ್ಟು? ಯಾಕಂದರೆ ನಿಮ್ಗೆ ತೋರ್ಸೋಕ್ಕೆ ರಿಸ್ಕ್ ಇಷ್ಟು. ಆ್ಯಂಡ್ ಅಷ್ಟೇ ನೋಡಿ, ಅಲ್ಲಿದ್ದು ನಾವು ಮತ್ತೆ ಹೋಗಿ ಇಲ್ಲಿಗೆ ಬಂದಾಕಿದ್ವಿ. ಆ್ಯಂಡ್ ನೋಡಿ, ಆ್ಯಂಡ್ ಸ್ಟೆಪ್ಸ್ ಎಲ್ಲ ಮುಗಿಸ್ಕೊಂಡು ನೋಡಿ, ಇದೆಲ್ಲ ಸ್ಟೆಪ್ಸು ಇಷ್ಟಾಗಿ ಲಾಸ್ಟ್ ಸ್ಟೆಪ್ಸ್ ಇರೋದು ಇಲ್ಲಿ. ಮತ್ತು ಇಲ್ಲಿಂದ ಅಲ್ಲಿಗೆ ಆ ದೇವಸ್ಥಾನ ಹೋಗ್ಬೇಕಂದ್ರೆ ನಡ್ಕೊಂಡು ಹೋಗ್ಬೇಕು ನಾವು. ಇಲ್ಲಿಂದ ಹಿಂಗೆಲ್ಲ ಹೋಗ್ಬೇಕು. ಸೊ ಬನ್ನಿ, ಇದು ಈ ಕಡೆ ಎಲ್ಲ ಐತೆ ಸ್ವಲ್ಪ ಸ್ಟೆಪ್ಸು. ಸೊ ಇದನ್ನೆಲ್ಲ ಎಲ್ಲರಿಗೂ ಎಂಡಾಗಿದೆ ಸ್ಟೆಪ್ಸ್ ನೋಡೇ ಬಿಡೋಣ. ನೋಡಿ ಇಲ್ಲೋರ್ಗೆ ಲಾಸ್ಟು, ಇದೇ ಲಾಸ್ಟು, ಇಷ್ಟೇ. ಇನ್ನೂ ಆಗುತ್ತೆ ಆಲ್ಮೋಸ್ಟ್, ಇನ್ನೊಂದು ಬೇಗ ಆಗೋಗ್ಬಿಡುತ್ತೆ ಹಂಗೆ ಅಂದ್ಕೊತಿದ್ದೀನಿ. ಲಾಸ್ಟ್ ಟೈಮ್ ನಾನೆಲ್ಲ ಬಂದಾಗ ಇದೆಲ್ಲ ಏನಿಲ್ಲ. ಸೊ ಅಷ್ಟೇ, ಇದೆಲ್ಲ ಆಗಿಬಿಡುತ್ತೆ ಬೇಗ. ಎಸ್, ನೋಡಿದಲ್ಲ, ಹಿಂಗೆ ಬಂದುಬಿಟ್ಟು ಮತ್ತು ಇಲ್ಲಿಂದ ಹಿಂಗೆ ಕನೆಕ್ಟ್ ಆಗುತ್ತೆ ಈ ಸ್ಟೆಪ್ಸ್ ಎಲ್ಲ, ಹಿಂಗೆಲ್ಲ ಹೋಗೋದು. ಒಳ್ಳೆಯದೇ. ಇಲ್ಲಿಂದ ಅಲ್ಲ ಬೆಟ್ಟಗಳೆಲ್ಲ ಇದೆಲ್ಲ ಕಲ್ಲುಗಳು, ದೊಡ್ಡ ದೊಡ್ಡ ಕಲ್ಲುಗಳು, ಹಂಗೆ ಬರ್ಬೇಕು ಇವಾಗ ನಾವು. ಇದೆಲ್ಲ ರೆಡಿ ಆದರೆ ಮತ್ತೆ ಆರಾಮಾಗಿ ಇಲ್ಲಿಂದ ಹಿಂಗೆ ಹೋಗ್ಬೋದು. ಎಸ್, ಪರವಾಗಿಲ್ಲ, ಗುಡ್ ವೇನೆ. ಆ್ಯಂಡ್ ಇಲ್ಲಿ ಒಂದು ದೊಡ್ಡದು ದಾರಿ ಐತೆ. ಬನ್ನಿ ಇಲ್ಲಿ ಕೂಡ ಮೇಲೆ ಹೋಗಿ ಬರೋಣ. ಯಾವುದು ಅಂತ ಗೊತ್ತಿಲ್ಲ. ಸೊ ತುಂಬ ಬಿಸಿಲು ನೋಡಿ. ಆ ಬಿಸಿಲಿಗೆ ಏನು ಕಾಣಿಸ್ತಿಲ್ಲ ಕೆಳಗಡೆ ಇರೋದು ಕೂಡ. ಆಹಾ ಏನು ಬಿಸಿಲು. ಏನೋ ಬೆಳಗ್ಗೆ ಬರೋಣ ಅಂದ್ಕೊಂಡೆ, ಬಟ್ ಬೆಳಗ್ಗೆ ಬಂದರೆ ನಿಮಗೆ ಎಲ್ಲ ಮಂಜಿರತ್ತೆ ಅಂದ್ಬಿಟ್ಟು ನಿಮ್ಗೇನು ಕಾಣಿಸಲ್ಲ ಅಂದ್ಕೊಂಡು ನಾನು ಬೆಳಗ್ಗೆ ಬಂದಿಲ್ಲ. ಆದರೆ ಇವಾಗ ಬಂದಿದ್ದೀನಲ್ಲ, ನೆಕ್ಸ್ಟ್ ಟೈಮ್ ಅಂತೂ ಮಧ್ಯಾಹ್ನ ನೀವು ಕೂಡ ಅಷ್ಟೇ, ಮಧ್ಯಾಹ್ನ ಹೊತ್ತು ನೀವು ಕೂಡ ಬರೋಕ್ಕೆ ಹೋಗ್ಬೇಡಿ ಯಾರು. ಯಾಕಂದರೆ ತುಂಬ ಬಿಸಿಲಿರುತ್ತೆ. ಆ್ಯಂಡ್ ಆ ಬಿಸಿಲು ನೀವು ಕಂಟ್ರೋಲ್ ಮಾಡಿಕೊಂಡು ಇಲ್ಲಿ ಇರ್ತೀವಂದರೆ ಬನ್ನಿರಿ. ಇಲ್ಲಾಂದರೆ ಬಿಸಿಲು ನಮ್ಮ ಕೈಯಲ್ಲಿ ಆಗೋಲ್ಲ ಇರೋಕ್ಕಂದರೆ ಐ ಥಿಂಕ್ ನೀವು ಮಾರ್ನಿಂಗ್ ಇಲ್ಲಾಂದರೆ ಈವ್ನಿಂಗ್ ಬಂದರೆ ಒಳ್ಳೆಯದೇ. ಓಕೆನಾ? ಮಾರ್ನಿಂಗ್ ಈವ್ನಿಂಗ್ ಬಂದರೆ ಕೂಡ ನಿಮ್ಗೆ ಒಳ್ಳೆಯದೇ. ಆ್ಯಂಡ್ ನೋಡಿ, ಇಲ್ಲಿ ನಾಯಿಗಳು ಕೂಡ ಇರುತ್ತಪ್ಪ ಇಲ್ಲಿ. ಎಂಥ ಪ್ಲೇಸ್ ಇದು. ಓ ಮೈ, ಹೋಗ್ತಿದೆ ಅದು, ಹೊಟ್ಟೆ ಆಯ್ತದು, ಏನು ಮಾಡೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಆಲ್ ಫೈನಲಿ ಬಂದಾಕಿದೆ ಮೇಲೆಗೆ. ಹೋಗ್ತಾ ಇದ್ದೀವಿ. ನೋಡಿ, ಆ ಲಿಂಗ ಇರೋದು ಅಲ್ಲಿ. ಮತ್ತು ಇಲ್ಲಿ ಒಂದು ದಾರಿ ಮಾಡಿಬಿಡ್ತಾರೆ ಅಲ್ಲಿಂದ ಹಿಂಗೆ ಹೋಗೋಕ್ಕೆ. ಆದರೆ ಎಷ್ಟು ಕಷ್ಟ ಗೊತ್ತಾ? ಹಂಗೆ ಹೋಗಿದ್ರೇ ಒಳ್ಳೇದು. ನಾವು ಎಲ್ಲಂದ್ರೆ ದಾರಿಗೆ ಇರುತ್ತೆ, ಬಟ್ ಹೆಂಗಂದ್ರೆ ನಾವು ಹೋಗಬೇಡಿ. ಆ ಸ್ಟೆಪ್ಸನ್ನ ನೀವು ಫಾಲೋ ಮಾಡ್ಕೊಂಡು ಹೋಗಿರಿ, ಡೈರೆಕ್ಟ್ ಅಲ್ಲಿಗೆ ಹೋಗ್ತೀರಾ. ನೋಡಿ, ಇದು ನೋಡೋಕ್ಕೆ ಎಷ್ಟು ಚಿಕ್ಕದಾಗಿದೆಯೋ, ಆದರೆ ಅಲ್ಲಿಂದ ಇಲ್ಲಿಗೆ ಬಂದರೆ ಅಷ್ಟೇ ನಿಮ್ಮ ಕೈಲಿ ಆಗೋಲ್ಲ. ಕಾಲೆಲ್ಲ ನೋವಾಗ್ಬಿಡುತ್ತೆ, ಸುಸ್ತಾಗಿಬಿಡುತ್ತೆ. ನೋಡೋಕೆ ಇಷ್ಟಿದೆ, ಬಟ್ ಹೈಟ್ ಫುಲ್ಲು ಮೇಲೆಗಿದೆ, ಬರೋಕ್ಕಾಗ ಅಷ್ಟೊಂದು ಈಸಿ ಅಲ್ಲ. ಆ್ಯಂಡ್ ಇನ್ನೂ ಹೋದರೆ ಕೂಡ ಮುಂದುಗಡೆ ಹೋಗ್ತಾ ಇರ್ಬೋದು, ಬಟ್ ಬೇಡ ಹೋಗೋದು, ಬಿಸಿಲು ಆಗ್ತಾಯಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ. ಏನು ಕೊಡಿ ಇಷ್ಟೊಂದು ಬಿಸಿಲು. ಇನ್ನು ಸಮ್ಮರ್ ಸೀಸನ್ ಬಂದಾಗ್ತಲ್ಲ, ಸಮ್ಮರ್ ಸೀಸನ್ ಬಂದುಬಿಟ್ಟು ಇನ್ನು ಹಿಂಗೆ ಇರುತ್ತೆ ಬಿಸಿಲು. ಸೊ ಅಷ್ಟೇ, ಇನ್ನು ಎಲ್ಲ ಕವರ್ ಮಾಡಿಬಿಟ್ಟಿದ್ದೀನಿ. ಇನ್ನೂ ಏನೇನು ಬಿಡ್ತೀನೋ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಆಗಿದೆ. ಹಿಂಗೆ ಇಲ್ಲೊಂದು ದಾರಿ ಇದೆ, ಈ ದಾರಿಯಲ್ಲಿ ಹೋಗಲ್ಲ ಇವನು ಅಂದ್ಕೊಂಬಿಡ್ರಿ, ಇದೇನಿಲ್ಲ ಇದು. ಸೊ ಇಲ್ಲಿಂದ ಹಿಂಗೆ ಹೋಗ್ತೀವಲ್ಲ, ಮತ್ತೆ ಅಲ್ಲಿಗೆ ಹೋಗೋದು ನಾವು. ಅಲ್ಲಿಗೆ ಹೋಗೋದು, ಎಲ್ಲ ಹೋಗೋದು ಮತ್ತೆ ಹಂಗೆ ಹೋಗ್ತೀವಿ ಅಷ್ಟೇ. ಈ ದಾರಿಗಳು ಮಾಡಿಬಿಡ್ತಾರೆ ಎಲ್ಲಂದರೆ ಅಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಅಷ್ಟೇ, ಇಲ್ಲಿ ನಿಧಾನಾಗಿ ಬನ್ನಿರಿ. ಹಿಂಗೆ ಜೋರಾಗಿ ಬಂದರೆ ಅನ್ಕೋ, ಹಿಂಗೆ ಫುಲ್ಲು ಡೀಪಾಗಿ ಹೋಗ್ತೀವಿ. ಆ್ಯಂಡ್ ಒಂದು ಸ್ವಲ್ಪ ಮಿಸ್ಟೇಕ್ ಆದರೆ ಕೂಡ ಬಿದ್ದೋಗ್ತೀವಿ ಅಷ್ಟೇ. ಆ್ಯಂಡ್ ಜೋರಾಗಿ ನಿಧಾನಕ್ಕೆ ಕೂಡ ಬರ್ಬೋದು. ಸ್ಟಾಪ್. ಓ ಮೈ, ಅನ್ಕೋಲ್ಲ. ನನ್ನ ಕೈಯಲ್ಲಿ ಕಂಟ್ರೋಲ್ ಆಗ್ತಾಯಿಲ್ಲ ಗುರು.
ಓಹ್ ಮೈ ಗಾಡ್, ಅದು ಯಾಕಂದರೆ ಸ್ವಲ್ಪ ಡೌನ್ ಇತ್ತು, ಒಂದು ಸ್ವಲ್ಪ ಬೇಗ ಹೋಗೋಣ ಅಂತ ಸ್ಕಿಪ್ ಮಾಡಿಕೊಂಡು ಸ್ವಲ್ಪ ರನ್ ಮಾಡಿದೆ. ಬರ್ತಾಯಿದ್ರೆ ಕಂಟ್ರೋಲ್ ಸಿಕ್ಕಿಲ್ಲ ನನಗೆ. ಅಲ್ಲಿಗೆ ಹೋಗ್ತೀನಿ, ಹಂಗೆ ಹೋಗ್ತೀನಿ ಸೈಡ್ಗೆ. ಏನೋ ಇದು ಪರವಾಗಿಲ್ಲ ನೋಡಿ. ಇಲ್ಲಿಗೆ ಇದನ್ನು ರೆಡಿ ಆಗ್ತಿದೆ ನೋಡಿ. ನಾಳೆ ಅಂತೂ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾರೆ ಅನ್ಕೊತೀನಿ, ಯಾಕಂದರೆ ನಾಳೆ ಮಹಾಶಿವರಾತ್ರಿ. ಬನ್ನಿ, ಇಲ್ಲಿ ಮುಂದೆ ಇರೋದು ಅರ್ಣ ಒಂದು ಕೇಳೋಣ. ಎಷ್ಟೊತ್ತು ಬರ್ತಾರೆ ಏನೋ ಗೊತ್ತಿಲ್ಲ. ಫುಲ್ ಬಿಸಿಲು ಆ್ಯಂಡ್ ಯಾ ಕೇಳೋಣ ಇವ್ರನ್ನ. ಫುಲ್ ಜನ ಸೈಡಾ ಫುಲ್ಲು ಎಂಚೆಗೆ ಸ್ಟಾರ್ಟ್ ರೇಪು ಹಾಂ నైట్ అంతా ఫుల్ జాగా ఉంటారు. ఎంతో 30,000 జనాలు వస్తారు. 30 కాదు లక్షల. సరేనా. ఏ విషయమా? ఏమని తీస్తూ ఉండరా? ಯೂಟ್ಯೂಬರ್. ಸೊ ನೋಡಲ್ಲ ಹೇಳಿದ್ರು ಅವರು. ನಾಳೆ ಅಂತೂ ಫುಲ್ಲು ಜನ ಇರ್ತಾರಂತೆ. ಯಾಕಪ್ಪ ಅಂದರೆ ನಾಳೆ ಮಹಾಶಿವರಾತ್ರಿ. ಫುಲ್ಲು 30,000 ಆಗಿರ್ಬೋದು, ಲಕ್ಷ ಕೂಡ ಬರ್ಬೋದು ಆ್ಯಂಡ್ ಜಾಸ್ತಿ ಬರ್ಬೋದು. ಓಕೆನಾ? ಮತ್ತು ಕೇಳಿದ್ರು ಲಾಸ್ಟಲ್ಲಿ ನಾನು ಯೂಟ್ಯೂಬರ್ ಅಂತ ಹೇಳಿದೆ ಅಷ್ಟೇ. ಸೈಲೆಂಟಾಗಿ ಹೋಗಿ ಹಂಗೆ ಕೇಳಬೇಕೆಲ್ಲ ನಾವೆಲ್ಲ. ಆ್ಯಂಡ್ ಅವಾಗ ಅಲ್ಲಿ ಹಂಗೆ ಹೋಗ್ಬೋದು, ಬಟ್ ಅಲ್ಲಿ ಟ್ಯಾಕ್ಟ್ರು ಎಲ್ಲ ಅಡ್ಡ ಇದೆ. ಮತ್ತು ಅವರೆಲ್ಲ ಏನೋ ಪ್ರಸಾದ ಎಲ್ಲ ಮಾಡ್ತವ್ರೆ. ಸುಮ್ಮನೆ ಹಂಗೆಲ್ಲ ಹೋಗೋದು ಬೇಡ. ಆ್ಯಂಡ್ ಹಿಂಗೆ ಎಲ್ಲ ಮತ್ತೆ ಹಿಂಗೆ ಹೋಗ್ಬಿಟ್ಟು ಅಲ್ಲೇ ನೋಡಿದಲ್ಲ ಅವಾಗ ಬಂದ್ವಲ್ಲ, ಅದೇ ದಾರಿಯಲ್ಲಿ ಇಳ್ಕೊಂಬಿಟ್ಟು ಇನ್ನು ಹೊಂಟೋಗೋಣ ಅಷ್ಟೇ. ಫುಲ್ ಬಿಸಿಲು. ಮಧ್ಯಾಹ್ನ ಹೊತ್ತು ಯಾರು ಬರೋಕ್ಕೆ ಹೋಗ್ಬಿಟ್ಟು ದಯವಿಟ್ಟು. ಸೊ ಇಳ್ಕೊಂಬಿಡಬೇಕು ಅಷ್ಟೇ. ಇಳ್ಕೊಂಬಿಟ್ಬಿಟ್ಟು ಹೊಟ್ಟೋಗೋಣ. ನೋಡಿ ನಾಳೆ ಇದು ಬಂದುಬಿಟ್ಟು ರುದ್ರಾಕ್ಷಿದಲ್ಲಿ ಮಾಡ್ತಾ ಇರೋದು ಶಿವಣ್ಣ. ಆಲ್ಮೋಸ್ಟ್ ಅಲ್ಲೆಲ್ಲ ಕಂಪ್ಲೀಟ್ ಆಗಿದೆ. ಎಷ್ಟು ದಿನ ಮಾಡ್ತಾರೋ ಗೊತ್ತಿಲ್ಲ. ಕಂಪ್ಲೀಟ್, ಫುಲ್ ಕಂಪ್ಲೀಟ್. ನಾಳೆ ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ದೇವಸ್ಥಾನ ಒಳಗಡೆ ಹೋಗೋಣ. ದೇವ್ರ ಹತ್ರ ದರ್ಶನ ಮುಗಿಸ್ಕೊಂಡು ಜಸ್ಟ್ ಇವಾಗ ತಾನೇ ಆಚೆ ಬಂದೆ. ನೋಡಿ ಇಲ್ಲಿ ಡಸ್ಟ್ಬಿನ್ ಇದೆಯಲ್ಲ, ಎಲ್ಲರೂ ಈ ಡಸ್ಟ್ಬಿನ್ನ ಯೂಸ್ ಮಾಡ್ಕೊಳ್ಳಿ. ಯಾಕೆ ಎಲ್ಲಂದರೆ ಅಲ್ಲಿ ಪೇಪರ್ಸು, ಪ್ಲಾಸ್ಟಿಕ್ಸು ಎಲ್ಲಂದರೆ ಅಲ್ಲಿ ಬಿಸಾಕ್ತೀರಾ? ಏನು ಜನನೋ ಏನೋ ಇರಿ. ಆ ಡಸ್ಟ್ಬಿನ್ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ. ನೋಡಿ ಹಿಂಗೆಲ್ಲ ಬಾಟಲ್ ಇಲ್ಲೇ ಕುಡಿತೀರಾ, ಮತ್ತು ಇಲ್ಲೇ ಬಿಸಾಕ್ತೀರಾ, ಎಲ್ಲ ಹಿಂಗೆ ಮಾಡ್ತೀರಾ. ಕುಡಿದ್ಬಿಟ್ಟು ಎತ್ಕೊಂಡು ಹೋಗಿಬಿಟ್ಟು ಆ ಡಸ್ಟ್ಬಿನ್ ಆದರೆ ಏನಾಗುತ್ತೆ? ಎತ್ಕೊಂಡು ಹೋಗ್ಬಿಟ್ಟು ನೋಡಿ ಹಿಂಗೆ ಆಗಿಬಿಟ್ರೆ ಏನಾಗುತ್ತೆ? ಇಲ್ಲಾಂದರೆ ನೀವು ಅಲ್ಲೇ ಕುಡಿದ್ಬಿಟ್ಟು ಮತ್ತೆ ಅಲ್ಲೇ ಆಗಿದ್ರೆ ಕೂಡ ಏನಾಗುತ್ತೆ? ಎತ್ಕೊಂಡು ಈಸ್ಕೊತೀರಾ, ಕುಡಿತೀರಾ, ಮತ್ತೆ ಅಲ್ಲೇ ಬಿಸಾಕ್ತೀರಾ. ಈ ಥರ ಎಲ್ಲ ಮಾಡೋದು ಜಾಸ್ತಿ ತಪ್ಪು. ಯಾಕಂದರೆ ಇಲ್ಲಿರೋದು ಒಳ್ಳೆ ದೇವಸ್ಥಾನ ಮತ್ತು ನೇಚರ್. ಯಾಕಂದರೆ ನೇಚರ್ನ ಸ್ಪಾಯ್ಲ್ ಮಾಡೋದು ಪ್ಲಾಸ್ಟಿಕ್ಕೆ. ಸೊ ಅದರಿಂದ ಹೇಳ್ತಿದ್ದೀನಿ ಅಷ್ಟೇ. ದಯವಿಟ್ಟು ನೇಚರ್ಗೆ ರೆಸ್ಪೆಕ್ಟ್ ಕೊಡಿ. ಪ್ಲಾಸ್ಟಿಕ್ಕು, ಬಾಟಲ್ಸು ಎಲ್ಲ ಎತ್ಕೊಂಡೋಗಿ ಡಸ್ಟ್ಬಿನ್ ಹಾಕಿ, ಇಲ್ಲಾಂದರೆ ಎತ್ಕೊಂಡೋಗಿ ಎಲ್ಲನ ಕೆಳಗಡೆ ಬಿಸಾಕಿ. ಇಲ್ಲಿ ಮಾತ್ರ ಬಿಸಾಕಬೇಡಿ. ಇದೇ ಬಂದುಬಿಟ್ಟಿದೆ. ಐ ಹೋಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ.